ಇವತ್ತು ನಮ್ಮ ರಂಜಿತದು ಮತ್ತು ಸ್ಫೂರ್ತಿದು ಮದುವೆ ಇತ್ತು. ಇವತ್ತು ನಮ್ಮ ಕಾಲೇಜಲ್ಲಿ ಫಂಕ್ಷನ್ ಇದೆ ಅಂದ್ಬಿಟ್ಟು ಸುಮಾರು ರೆಡಿ ಆಗ್ಬಿಟ್ಟು ಕಾಲೇಜ್ ಕಡೆ ಹೊರಟೆ. ಕಾಲೇಜ್ಗೆ ಹೋಗಿ ನೋಡ್ತೀನಿ ಈ ಐಕ್ಳು ಇಬ್ರು ನೋಡ್ರಿ ಈ ರೇಂಜ ಬಂದಿರು ಮದುವೆ ಅಂದ್ಕೊಂಡ್ರ. ಅಲ್ಲ, ಇವತ್ತು ಸೀನಿಯರ್ಸ್ಗೆ ಗ್ರಾಜುಯೇಷನ್ ಡೇ ಇತ್ತು. ಇವ್ರು ಯಾಕೆ ಹಿಂಗೆ ಬಂದಿರ ಅಂದ್ಕೊಂಡ್ರ? ಸುಮ್ಮನೆ ಬಂದಿದ್ದು. ಕಾಲೇಜಲ್ಲಿ ಏನಾದರೂ ಫಂಕ್ಷನ್ ಇದೆ ಅಂದರೆ ಹೆಣ್ಣು ಐಕ್ಳು ಬಿಡ್ತಾವ? ಸುಮ್ಮನೆ ಬಿಡೋ ಮಾತೇ ಇಲ್ಲ. ಅದರಲ್ಲೂ ಸ್ಯಾರಿ ಹಾಕೊಂಬಂದ್ರೆ ಬೇಡೇ ಬೇಡ. ಫೋಟೋಶೂಟ್ ಮಾಡಬೇಕು ಅಂದ್ಬಿಟ್ಟು ನಮ್ಮ ರಂಗಮ್ಮ ಎದ್ಕೊಂಡು ಕಾಲೇಜ್ ಹತ್ರ ಚರ್ಚ್ ಹತ್ರ ಕರ್ಕೊಂಬಂದ್ಲು. ಯಾವ ಥರ ಫೋಟೋಶೂಟ್ ಮಾಡಿಸ್ಬೇಕು ಅಂದ್ಬಿಟ್ಟು ನಮ್ಮ ರಂಗಮ್ಮ ಅವರು ಫೋನಲ್ಲಿ ಸರ್ಚ್ ಮಾಡ್ತಿದ್ರು. ನಮ್ಮ ರಂಗಮ್ಮ ಅವರು ಈ ಥರ ಬಂದಿರು ನೋಡಿ. ನಮ್ಮ ರಂಜಿತ್ ಅವ್ರಿಗೆ ಫೋಟೋಶೂಟ್ ಮಾಡಿ ಸಾಳ್ದು ಅಂದ್ಬಿಟ್ಟು ಪಾರ್ಕ್ ರೋಡ್ ಕರ್ಕೊಂಡೋದ್ರು. ಇಲ್ಲಿ ನೋಡ್ರಿ ನಮ್ಮ ಕಾಲೇಜ್ ಹುಡುಗಿರು ಆಲ್ರೆಡಿ ಫೋಟೋಶೂಟ್ ಮಾಡಿಸ್ಕೊಂತ ಇದ್ರು. ಫೋಟೋಶೂಟ್ ಮುಗಿಸ್ಕೊಂಡು ಕ್ಲಾಸ್ಗೆ ಹೋಗಿ ನೋಡ್ರಿ ಎಲ್ಲ ಹೆಣ್ಣೈಕ್ಳು ಬಂದ್ಬಿಟ್ಟಿದ್ವು. ನಮ್ಮ ಶಿರೀಶ್ ಅವರು ಫಸ್ಟ್ ಟೈಮ್ ಕಾಲೇಜ್ಗೆ ಸ್ಯಾರಿ ವೇರ್ ಮಾಡ್ಕೊಂಬಂದಿದ್ರು. ನಮ್ಮ ಜಯಲಕ್ಷ್ಮಿ ಅವರು ಈ ರೇಂಜಲ್ಲಿ ಬಂದಿದ್ರು. ನಾನು ಲಾಗ್ ಮಾಡೋದು ಹೋಗ್ಬಿಟ್ಟು ಹಾಯ್ ಮಾಡ್ತಿದ್ಲು. ಇವತ್ತು ಕಾಲೇಜ್ಗೆ ನಮ್ಮ ಮೆಡಿಮಿಕ್ಸು ಈ ಥರ ಬ್ಯಾಗ್ ತೊಗೊಂಬಂದ್ರು. ಎಲ್ಲಿ ತೊಗೊಂಡೆ ಅಂತ ಕೇಳಿದಕ್ಕೆ ಏನು ಹೇಳಿದ್ರು ನೋಡಿ. ಇವತ್ತು ನನ್ನ ಕೈಗೆ ರಂಗಮ್ಮಂದು ID ಕಾರ್ಡ್ ಸಿಕ್ತು. ನಾವು ಸುಮ್ಮನೆ ಬಿಡ್ತೀರಾ? ID ಕಾರ್ಡ್ ಇಟ್ಕೊಂಡು ಅವಳನ್ನೇ ಝೂಮ್ ಹಾಕಿ ನೋಡಿಸ್ದೆ.